ಒಂದೆರಡು ಸಲ ಬಂದಳು ನನ್ನ ತಂಟ್ಯಾಕ ಒಂದ್ಸಲ ಜಾಡ್ಸಿದ್ದೆ ಬಾತ್ರೂಮ್ ಜಲೆಗೆ. ಅದು ಫೇಲ್ ಆಗಿದ್ದಕ್ಕೆ ಪಾರ್ಟಿ ಅಂತೆ. ಫೇಲ್ ಆಗಿದ್ದು ಪಾರ್ಟಿ ಕೊಟ್ಟ ನೋಡ್ರಿ. ಇಲ್ಲ ಅವನೇ ಮಾಡ್ಸ್ಯಾನ ಫೇಲು ಇದೆಂತ ನೋಡಿ ನಾನು ನಗು ಅಂದ್ರೆ ನಗು ಬಂತು. ಏನ್ರಿ ಅಲ್ಲೇ ಹೋದಲೆ ಕೇಳಿ ಏನು ಸರ್ ಏನು ಪಾಸ್ ಆದ್ರೆ ಪಾರ್ಟಿ ಕೊಡೋಕೆ ಒದ್ದಾಡ್ತಾರ. ಹೌದಿಲ್ಲ, ಕೊಡಲ್ಲ ಒಬ್ಬೊಬ್ರು. ಹೌದು, ನೀವು ಇದ್ರ ಫೇಲ್ ಮಾಡಿಸ್ಕೆ ಪಾರ್ಟಿ ಕೊಡ್ತೀನಿ ಅಂದ್ರೆ ನೀವೇ ಗಿರಟ್ ಬಿಡಂತೆ. ನಾನು ಈ ಸಲ ಫೇಲ್ ಆಗಿದ್ದಪ್ಪ ಮುಂದಕ್ಕೆ ಪಾಸ್ ಆಗತ್ತೆ. ಮಲ್ಲಮ್ಮ ಹಂಗೆ ಅನ್ಬೇಡ ಅಂತಾನೆ. ತೆಲಿ ಶಾಂಪ ತೊಳ್ಕೊಂಡು ಹಾಕಿ ತೆಲಿಗೆ ನಾ ತೊಳಕಿ ನನ್ನ ತೆಲಿಗೆ ಹಾಕಿ ತೊಳಕಿ. ಹೌದಾ, ನಾನು ಮೇಕಪ್ ಮಾಡ್ತೀನಿ ಬಾ ಮಲ್ಲಿ ಅನ್ನವ. ಮಲ್ಲಿ ಅಂತಿದ್ರ? ಮಲ್ಲಿ ಅಂತಿದ್ದ. ಚಿಕ್ಕವ ದೋಸೆ ಕೊಡು, ದೊಡ್ಡವ ಏನಾನ ಚಟ್ನಿ ಮಾಡು ಅದು ಇದು ಅಂತ ಹೇಳ್ತಿದ್ದಾರೆ. ಚಿಕ್ಕವ ದೋಸೆ ಕೊಡು, ದೊಡ್ಡವ ಚಟ್ನಿ ಕೊಡು, ನಮ್ಮಪ್ಪ ರಾಜ. ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರಿಗೆ ಸೊಪ್ಪು, ದೊಡ್ಡವ ಮಾಡ್ತಾವ ತಪ್ಪು. ಈಗ ಮಲ್ಲಮ್ಮ, ನಾನು ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಹೋಗ್ತೀನಿ. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಏನ್ ಅನ್ಸುತ್ತೆ ಅದನ್ನೇ ಹೇಳ್ಬೇಕು. ಇಲ್ಲ ನಾವ್ ಏನು ಸರಿ. ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವಳು ಒಳ್ಳೆ ಮನುಷ್ಯ. ಚೆನ್ನಾಗಿ ಅದು ನಮ್ ಕೂಡ ಮಾತ್ರ ಚೆನ್ನಾಗಿ. ಯಾರು ಕೂಡ ಹೆಂಗಾರ ಗೊತ್ತಿಲ್ಲ, ನಮ್ ಕೂಡ ಚೆನ್ನಾಗಿದ್ರು. ಒಳ್ಳೆ ಮನುಷ್ಯರ ಅವ್ರು. ಎಸ್. ಜಾಹ್ನವಿ. ಜಾಹ್ನವಿನ ಆಕಿನ ಚೆನ್ನಾಗಿದ್ರು. ಬಾಳ ಚೆನ್ನಾಗಿದ್ರು. ಧ್ರುವಂತ ಅವ್ನು ಕೂಡ ನನ್ ಕೂಡ ಚೆನ್ನಾಗಿದ್ದ ಬಿಡ. ಎಲ್ಲ ಆಟ ಹೇಳ್ಕೊಡ್ತಿದ್ದ. ರಕ್ಷಿತಾ. ಆಕಿನೂ ಕ್ಲೋಸ್ ನನ್ ಕೂಡ. ನಾವು ಜಳಕ ಮಾಡಿದ್ರೆ ಇಬ್ರು ಒಮ್ಮೆ ಹೋಗೋ ರೂಮ್ನಲ್ಲಿ. ಆಕಿನ ಬೇನ್ ನಾವು ಉಜ್ಜಕ್ಕಿ, ನನ್ ಬೇನ್ ಆಕಿ ಉಜ್ಜಕ್ಕಿ. ತೆಲಿ ಶಾಂಪ ತೊಳ್ಕೊಂಡ್ರೆ ಆಕಿ ತೆಲಿಗೆ ನಾ ತೊಳಕಿ, ನನ್ ತೆಲಿಗೆ ಆಕಿ ತೊಳಕಿ. ಹೌದಾ? ನಮ್ಮ ಅಜ್ಜಿ ಕೂಡ ಹಿಂಗೆ ಮಾಡ್ತಿದ್ವಿ ನೋಡ. ಅಜ್ಜಿ ಅನ್ನಕ್ಕಿ. ಹೌದಮ್ಮ, ನಾವು ಮೊಮ್ಮಗಳು ಹಿಂಗೆ ಮಾಡ್ತಿದ್ರು ನಾನ್ ಅನ್ನಕ್ಕಿ. ಅಂದ್ರ ಇಬ್ರು ಕೂಡ ಹೋಗ್ತಿದ್ದೆ ಒಮ್ಮಲಿಗೆ ಬಾತ ಜಳಕ ಮಾಡಲ್ಲ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆದ್ರೂ ಇಬ್ರು ಆತಟ್ಟೆ ಸ್ನಾನಕ್ ಹೋದ್ರೆ ಅಲ್ಲೇ ಮಾಡ್ತೇವೆ. ಅಷ್ಟು ಚೆನ್ನಾಗಿದ್ರಿ. ಅವಳು ಹಿಂದೊಂದು ಮುಂದೊಂದು ಮಾತಾಡವಳಲ್ಲ ಅಲ್ವಾ? ನಿಜ. ಅಷ್ಟು ಖುಷಿ. ಬೇರೆ ಏನು ನೀವು ರಕ್ಷಿತಾ ಅಲ್ಲಿ ಜಾಲಿ ಮಾಡಿದೀರಾ? ನೆನ್ಪಿದ್ಯಾ ಬೇರೆ ಏನಾದ್ರು? ಊಟ ಮಾಡುವಾಗ ಮತ್ತೆ ಆತಟ್ಟೆ ಕೂತ್ಕೊಂತಿದ್ದೇವ್ರಿ. ಎಲ್ಲೇನು ಕೂತರ ಅಲ್ಲಿ ಮ್ಯಾಲ ಹೋಗಿ ಆತಟ್ಟೆ ಕುಂದಿರ್ತಿದ್ದೆವು. ಸ್ವಿಮ್ಮಿಂಗ್ ಪೂಲ್ ಕುಂದಿರ್ತಿದ್ದೆವು. ಡ್ಯಾನ್ಸ್ ಮಾಡ್ತಿದ್ದೆವು. ನಾನು ಕಲ್ಸಕ್ಕೆ ಹಿಂಗ್ ಮಾಡ್ಬೇಕಜ್ಜಿ, ಹಿಂಗ್ ಮಾಡ್ಬೇಕಜ್ಜಿ. ನೀವೊಂದು ಆಟ ಆಡ್ತಿದ್ರಲ್ಲ, ನೀವು ಓಡೋದು ಅವ್ರು ಹಿಡಿಯೋದು, ಅವ್ರು ಓಡೋದು ನೀವು ಹಿಡಿಯೋದು. ಅದು ಯಾರ್ ಜಿಗ್ರು ಓಡ್ತಾರ ಅನ್ನತ್ತ. ಏನು ಓಡಕತ್ತಿದ್ರಿ ಬಿಡಿ ಮಲ್ಲಮ್ಮ. ಅಲ್ಲಿ ಒಳಗಡೆ ಅಲ್ಲ. ಓ, ಲಾಸ್ಟಿಗೆ ನಮ್ಗೆ ಸುಸ್ತಾಗ್ತಿರೋ ಅಂತ ಅನ್ಸ್ತಿತ್ತು. ಹಂಗ್ ಓಡ್ತಿದ್ರಿ ನೀವು ಇಬ್ರು, ಓಡ್ಸೋದಂತೆ ಹಿಡಿಯೋದಂತೆ. ಚೆನ್ನಾಗಿತ್ತು. ಎಸ್. ರಕ್ಷಿತಾ ಶೆಟ್ಟಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಗಿಲ್ಲಿನೂ ಇಷ್ಟ, ಅವನು ಇಷ್ಟ. ನನ್ ಕೂದಲು ಒಣಗ್ಸವ, ನಾನು ಮೇಕಪ್ ಮಾಡ್ತೀನಿ ಬಾ ಮಲ್ಲಿ ಅನ್ನವ. ಮಲ್ಲಿ ಅಂತಿದ್ರ? ಮಲ್ಲಿ ಅಂತಿದ್ದ. ಅವ್ ಮಲ್ಲಿ ಅಂತಿದ್ದ, ನಾ ಗಿಲ್ಲಿ ಅಂತಿದ್ದೆ. ಚಂದ ಅವನು. ಚೆನ್ನಾಗಿ ಮಾತಾಡ್ಸ. ಹೌದು. ಆದ್ರೆ ನಾನು ಏನೋ ಜಗಳ ಮಾಡಿದ್ರು ಮನ್ಸಲ್ಲಿ ಇಟ್ಕೊತಿದ್ದಿಲ್ಲ. ಇಲ್ಲ ಹಂಗೆ ಮಾತಾಡ್ಸ, ಮಲ್ಲಿ ಬಾ ಅಂತ. ಹೊರಗಡೆ ಹಾಕ್ತೀನಿ ಬಾ ಅಂತ. ಹೆಣಲ್ ಹಾಕೋಮ್ಮ. ಬಿಡು ನನ್ಗೆ ಹೆಣಲ್. ಏನೇನು ಹೆಣಲು? ಇವು ಹೆಣಲ್ ಹಾಕ್ತಾರಲ್ಲ ಹಿಂಗೆ ಕೂದ್ಲು ಕಟ್ಟೋದು. ಮುಂದಿನ ಕೂದಲು ಕಟ್ಟದ ಮಳೆ ಬಿಡು ಅಂತೇಳಿ ಬಿಚ್ಚಿದೆ. ಮತ್ತೆ ಇಲ್ಲಿ ಮಲ್ಲಿ ಚೆನ್ನಾಗಿರ್ತದಂತ ನಾವು ಹಾಕ್ತಿದ್ರ? ಗಿಲ್ಲಿ ಹಾಕ್ತಿದ್ದ. ಒಂದ್ಸಲ ಹಾಕೊಂಡಿದ್ದೀರಾ? ಚೆನ್ನಾಗ್ ಹಾಕ್ತಾರ? ಚೆನ್ನಾಗ್ ಹಾಕ್ತಾರ. ಹಂಗಂದ್ರೆ ಪ್ರಾಕ್ಟೀಸ್ ಆಯ್ತು ಬಿಡಿ ಗಿಲ್ಲಿಗೆ ಇನ್ ಮುಂದೆ ಅಲ್ವಾ? ಎಸ್. ಗಿಲ್ಲಿ ಈಗ ನೋಡಿ ಹೊರಗಡೆ ಫುಲ್ ಗಿಲ್ಲಿದೆ ಹವಾ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖುಷಿ ಅನಿಸ್ತಾರೆ. ಎಲ್ಲರ ಯಾರವ ಇದ್ರು ಎಲ್ಲರೂ ಖುಷಿನೇ ಅಲ್ವಾ? ಯಾರನ್ನ ಗೆದ್ದು ಬರ್ರಿ, ಎಲ್ಲರಿಗೂ ಗೆದ್ದು ಬರ್ರಿ ಅಂತ ಆಶೀರ್ವಾದ ಮಾಡಿ ಬಂದಿನ್ರಿ. ಹೌದು, ಬರಾಕ್. ಗಿಲ್ಲಿ ಮನೆಯಲ್ಲಿ ಒಂದೊಂದು ಹಾಡು ಹೇಳ್ತಿದ್ರು, ಅದೆಲ್ಲ ನೆನ್ಪಿದ್ಯಾ? ಯಾವ್ದಾದ್ರು ಒಂದು ಹಾಡು? ಅದೇನೋ ಹೇಳ್ತಿದ್ರಿ. ಏನ ಚಿಕ್ಕವ ದೋಸೆ ಕೊಡು, ದೊಡ್ಡವ ಏನಾನ ಚಟ್ನಿ ಮಾಡು ಅದು ಇದು ಅಂತ ಹೇಳ್ತಿದ್ದಾರೆ. ಚಿಕ್ಕವ ದೋಸೆ ಕೊಡು, ದೊಡ್ಡವ ಚಟ್ನಿ ಕೊಡು, ನಮ್ಮಪ್ಪ ರಾಜ. ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರಿಗೆ ಸೊಪ್ಪು, ದೊಡ್ಡವ ಮಾಡ್ತಾವ ತಪ್ಪು. ಅವ್ರಿಗೆ ಕಿತಾಪತಿ ಹೆಂಗಸ್ರನ್ ಜಾನಿಗೆ ಅಶ್ವಿನಿ ಮೇಡಮ್ಗ ಹಿಂಗೆ. ಅದ್ ಹೆಂಗೆ ಅಂದ್ರೆ ಗಿಲ್ಲಿಂಗ್ ಕೂತಿದ್ರೆ ಕಿತಾಪತಿ ಹೆಂಗ್ಸ್ರೆ. ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಕಿತಾಪತಿ ಹೆಂಗಸ್ರ ನಾವು. ಪಾಪ ಅವರು ಸಿಟ್ಟಿಗೆ ಹಚ್ಕೊತಿದ್ರು. ಆದ್ರೆ ಹೊರಗಡೆ ಇದ್ದವ್ರಿಗೆ ಅದು ಎಷ್ಟು ಕಾಮಿಡಿ ಅನ್ಸ್ತಿತ್ತು ಅಂದ್ರೆ ಬಾಳ್ ಮಜಾ ಇತ್ತು. ನಗಾಡೋರಲ್ಲ, ಬಿದ್ದು ನಗೋರು. ಮತ್ತೆ ಹೇಳೋದೆಲ್ಲ ಅಂದ್ರೆ ಬೇಗ ಜನರಿಗೆ ಕನೆಕ್ಟ್ ಆಗ್ತಿತ್ತು. ಇವಾಗ ನೀನು ಏನು ಮತ್ತೊಂದು ಏನೋ ಇತ್ತು, ನೀನು ಹೊರಗೆ ಹೋಗೋದು ಪಕ್ಕ ಅಂತ. ಏನು
ಡಮಲ್ ಡಿಮಿಲ್ ಡಕ್ಕ ನೀನ್ ಈ ಸರಿ ಹೊರಗೆ ಹೋಗೋದ್ ಪಕ್ಕ ಅಂತ ಏನೋ ಒಂದು ಆ ತರದೆಲ್ಲ ಇಲ್ಲಿ ಡೈಲಾಗ್ ಎಲ್ಲ ಹೊಡಿತಿದ್ರು. ಯಾರಿಗೆ? ಬೇರೆಯವ್ರಿಗೆ. ಅಶ್ವಿನಿ ಗೌಡ ಎಲ್ಲ ಡಮಿಲ್ ಡಿಮಿಲ್ ಡಕ್ಕ ನೀವ್ ಹೊರಗೆ ಹೋಗೋದ್ ಪಕ್ಕ ಅಂತ. ಏನೇನಂತ ನಾವ್ ನಂದದ್ದು ಬ್ಯಾಸ ಬರಲ್ಲ ಅಲ್ವಾ? ಅದೆಲ್ಲ ಹೆಂಗ ಆ ಐಡಿಯಾ ಹೊಳಿತದ ನೋಡ್ರಿ. ಅದ್ ಏನೋ ಒಂದ್ ಇಟ್ಟು ಬಿಡ್ತಾನೆ ಅವ್ರಿಗೆ ಯಾರಿಗೇನು ಮಾತು ಅಲ್ವಾ? ಅಲ್ಲೇ ಮಾತಾಡಂಗಿಲ್ಲ, ಆಮೇಲೆ ಮಾತಾಡಂಗಿಲ್ಲ, ಗಪ್ಪಿನೇ ಆಗ್ಬೇಕು ಅವ್ರು. ಗಪ್ಪಿನೇ ಆಗ್ಬೇಕು. ಬಿದ್ದು ಬಿದ್ದು ನಗದು ನಿಜ ಮಾತಿಗೆ. ನಿಜ ನಿಜ. ಒಳಗಿನವ್ರು ಯಾಟ್ ನಗ್ತಾರ ಮತ್ ಹೊರಗಿನವ್ರು ಎಷ್ಟು ನಗ್ಬೋದು ಅಲ್ವಾ? ಅದು ಗಿಲ್ಲಿ ಎಲ್ರಿಗೂ ಫೇವ್ರೇಟ್ ಇವಾಗ. ಫೇವ್ರೇಟ್ ಅವನಂಗೆ ಯಾರಿಗೆ ಬರಲ್ಲ ಬಿಡು ಮಾತಲ್ಲಿ ಅಲ್ವಾ? ಯಾ ಮಕ್ಕಂಡ್ರು ಕಾಮಿಡಿ, ಅದನ್ನು ಕಾಮಿಡಿ, ಇದನ್ನು ಕಾಮಿಡಿ. ಮಕ್ಕಂಡ್ರ ಸಮಯಕ್ಕೆ ಹಿಂಗೆ ಎದ್ದೆದ್ ನೋಡ ಮಲ್ಲಿ ಇನ್ನ ಮನಿಗಿಲ್ಲ ಅನ್ನೋ. ಅದಕ್ಕೆ ನೀವೇನ್ ಹೇಳ್ತಿದ್ರಿ? ಗಿಲ್ಲಿ ನಾ ಮಲ್ತೀನಿ ಬಿಡಮ್ಮ ಅಂತನ? ಅವ್ರು ತೆಳಗಿತ್ತು, ನಮ್ದ ಕಡಿಮೆ ಆಗಿತ್ತು. ಗೋಣಿ ಎತ್ತೆತ್ತಿ ಮಲ್ಲಿ ಇನ್ನ ಮನಿಗಿಲ್ಲ ಅನ್ನೋ. ಹೆಂಗಂತಿದ್ರು? ಮಲ್ಲಿ ಉಂಡಿಯಾ, ಮಲ್ಲಿ ಬಂದ್ರ ಹೆಂಗೆ, ಹಂಗೆಲ್ಲ ಅಂತಿದ್ರ? ತುಂಬಾ ಖುಷಿ, ಮನೇಲಿ ಇದ್ದಂಗೆ ಆಗ್ತಿತ್ತು ಅಲ್ಲ ನಿಮಗೆ? ಮನೆಯಲ್ಲಿ ಇದ್ದಂಗೆ ಆತಿತ್ತು, ತುಂಬಾ ಖುಷಿ. ರಾಶಿಕಾ ನೆನ್ಪೈತಾ? ರಾಶಿಕಾ ಹಾಳಲ್ಲಿನ ಅವಳು ಆಟ ಆಡ್ತಾಳ, ನಾವು ಕೂಡ ಚೆನ್ನಾಗಿದ್ರು ಬಿಡ್ರಿ ಎಲ್ಲಾರು ಚೆನ್ನಾಗಿದ್ರು. ಸೂರಜ್ ನೀವು ಬಂದ್ಮೇಲೆ ಬಂದಿರೋದು ಬಂದ್ರು, ಅವ್ರು ಮೂವರು ಒಮ್ಮೆ ಬಂದ್ರು. ರಘು, ಸೂರಜ್ ಮತ್ತೆ ರಿಷಾ. ಕಾವ್ಯ ಕಾವ್ಯನ ಚೆನ್ನಾಗಿ ಆಡ್ಬಿಡು. ಒಂದೆರಡು ಸಲ ಬಂದಳು ನನ್ನ ತಂಟ್ಯಾಕ, ಒಂದ್ಸಲ ಜಾಡ್ಸಿದ್ದೆ ಬಾತ್ರೂಮ್ ಜಲೆಗೆ. ನೋಡಿಬೇಕಲ್ಲ. ನೀವೇನ್ ಬಿಡಲ್ಲ ಬಿಡಿ ಮಲ್ಲಮ್ಮ, ಯಾಕೆ ಅಲ್ವಾ? ನಾವ್ ಯಾರಿಗೆ ಕೇರ್ ಮಾಡಿ. ಮತ್ತೇನು ಬರ್ಲಿಲ್ಲ ನನ್ ಚಂದ್ರಕ್ಕ. ಆಮೇಲೆ ಇಲ್ಲ, ವಿಷಯಕ್ಕೆ ಬಂದಿಲ್ಲ. ಇಲ್ಲ, ವಿಷಯಕ್ಕೆ ಬರ್ಲಿಲ್ಲ. ನಿಜ ನಿಜ. ಚಂದ. ಬೇರೆ ಯಾರು ಬಾಕಿ ಆದ್ರು? ಸ್ಪಂದನ ನನಗದಕ್ಕಿನ ಒಳ್ಳೆಕ್ಕಿನಿ. ಧನುಷನ್ ಒಳ್ಳೆವನೇ ಅವನು. ಇವಾಗ ಇಲ್ಲಿ ತನಕ ನಾನು ತುಂಬಾ ಜನರು ಇಂಟರ್ವ್ಯೂ ಮಾಡಿದ್ದೆ ಮಲ್ಲಮ್ಮ. ಈಗ ಜಾನ್ವಿ ಬಂದಿದ್ರು ಇಲ್ಲ, ನಾನು ಅಲ್ಲಿ ಮಾತಾಡ್ಸಿದ್ದೆ. ಅಲ್ಲಿಗೆ ನೀವು ಹೇಳಿದ್ರಲ್ಲ ಕಲರ್ಸ್ ಇದೆ ಒಂದು ಆಫೀಸ್ ಇತ್ತಲ್ಲ, ಅಲ್ಲಿ ಮಾತಾಡ್ಸಿದ್ದೆ. ಮತ್ತೆ ಇವ್ರ ಹತ್ರ ಯಾರು ತುಂಬಾ ಜನ, ಅಭಿಷೇಕ್ ಚೆನ್ನಾಗಿ ಮಾತಾಡೋದು. ಕರಿಬಸಪ್ಪ, ಡಾಕ್ ಸತೀಶ್ ಮನೆ ಹೋಗಿದಾರಲ್ಲ ಇದಕ್ಕ ಪಾರ್ಟಿಗೆ. ಅದು ಫೇಲ್ ಆಗಿದ್ದಕ್ ಪಾರ್ಟಿ ಅಂತೆ. ಫೇಲ್ ಆಗಿದ್ ಪಾರ್ಟಿ ಕೊಟ್ಟ ನೋಡ್ರಿ. ಇಲ್ಲ ಅವನೇ ಮಾಡ್ಸೇನ ಫೇಲು ಇದೆಂತ ನೋಡ್ರಿ. ನನ್ನ ನಗು ಅಂದ್ರೆ ನಗು ಬಂತು. ಏನ್ರಿ ಅಲ್ಲೇ ಹೋದಲೆ ಕೇಳಿ, ಏನ್ ಸರ್ ಏನು ಪಾಸ್ ಆದ್ರ ಪಾರ್ಟಿ ಕೊಡೋಕೆ ಒದ್ದಾಡ್ತಾರ. ಹೌದಿಲ್ಲ, ಕೊಡಲ್ಲ ಒಬ್ಬೊಬ್ರು. ಹೌದು, ನೀವ್ ಇದ್ರ ಫೇಲ್ ಮಾಡ್ಸ್ಕೆ ಪಾರ್ಟಿ ಕೊಡ್ತೇನೆ, ನೀವೇ ಗಿರಟ್ ಬಿಡಂತೆ. ನಾನು ಏನಂದ್ರು ಅದಕ್ಕೆ? ನಕ್ಕು ನಗ್ಲಕತ್ತ, ಅವ್ ತಂದಿದ್ ನಗ್ಲಕತ್ತ, ಮಗನ್ ನಗ್ಲಕತ್ತ. ಅದು 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಅಂತೆ. ಫೇಲ್ ಅಂದ್ರೆ ನಮ್ಮ ಮನೇಲೆಲ್ಲ ಹೋಗಿತಾರೆ, ಫೇಲ್ ಆಗ್ಬಿಟ್ಯಾ ಅಂತ. ಅವ ನೋಡಿ ಹೀರೋ ಮಾಡ್ತಾನ, ದೊಡ್ಡ ಹೀರೋ ಮಾಡ್ತಾನ. ನಂಬರ್ 2 ಹೀರೋ ಅಂತೆ ಇಡೀ ದೇಶದಲ್ಲಿ. ಅದ್ ಪಾಸ್ ಆದ್ರೆ ಹೀರೋ ಮಾಡಕ್ ಆಗಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ, ಪಾಸ್ ಆದ್ರೆ ಹೆಂಗ್ ಹೀರೋ ಆಗಲ್ಲ? ಇದೊಂದು ಚಿತ್ರ ಅಲ್ಲ ರೀ. ನೋಡಿ ಇಂಥದ್ದು ಇರುತ್ತೆ ನೋಡಿ, ನಾವ್ ಯೋಚನೆ ಮಾಡಕ್ಕೆ ಆಗಲ್ಲ. ನೋಡಿ ಪಾಸ್ ಆದ್ರೆ ಹೀರೋ ಆಗಕ್ ಆಗಲ್ಲ ಅಂತ, ಫೇಲ್ ಆದ್ರೆ ಹೀರೋ ಆಗ್ಬೋದು. ಇನ್ನೊಂದ್ ಈ ಸಲ ಫೇಲ್ ಆಗಿದಪ್ಪ, ಮುಂದಕ್ಕೆ ಪಾಸ್ ಆಗತ್ತೆ. ಮಲ್ಲಮ್ಮ ಹಂಗ ಅನ್ಬೇಡ ಅಂತಾನ ಸುತ್ತಿ ಸೇರು. ನೀವ್ ಹೇಳಿದ್ರ ಈ ಸರಿ ಹೆಂಗೋ ಫೇಲ್ ಆಗ್ಬಿಟ್ಟಿದ್ದಾನೆ, ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದ್ಸಲ ಪಾಸ್ ಆಗ್ತಾನೆ ಅಂದ್ರ. ಪಾಸ್ ಆಗಪ್ಪ ಅಂದ್ರ ಮಲ್ಲಮ್ಮ ಹಂಗ ಅನ್ಬೇಡ ಅಂತ ಏನ್ ಮಾಡ್ತ. ದುಡ್ಡು ಅವನಿಗೆ. ಅದೇ ದುಡ್ಡದೆ, ಅದೇ ಬಿಡಿ. ಇದು ಅಲ್ಲೆಲ್ಲ ನೀವು ನಾನ್ ವಿಡಿಯೋ ನೋಡ್ದೆ, ಅವರು ಎಲ್ಲ ಕೂಗ್ತಿದ್ರು ಹರ್ಷ ಅಂತ. ನೀವು ಹರೀಶ ಅಂತ ಹೆಸರು ಬರ್ಬೇಕಲ್ಲ ಅವರು. ಅದಕ್ಕೆ ವಾಪಸ್ ಇವ್ರು ಸತೀಶ್ ಅವ್ರು ಹೇಳ್ತಿದ್ದಾರೆ, ಅದು ಹರೀಶ ಅಲ್ಲ ಮಲ್ಲಮ್ಮ, ಹರೀಶ ಅಲ್ಲ ಹೇಳಿದ್ರೆ. ಆಮೇಲೆ ನೀವು ಕೂಗಿದ್ರ ಹರ್ಷ ಅಂತ. ಪಾರ್ಟಿ ಚೆನ್ನಾಗಿತ್ತು ಪಾರ್ಟಿ. ಅವ್ರು ಏನೇನೋ ಪಾರ್ಟಿ ಮಾಡ್ತಾರೆ, ಸೋತವ್ರಿಗೊಂದು ಪಾರ್ಟಿ ಅಂತೆ. ನಾವು ಇದು ದೂಸ್ ಕುಡ್ದಕ್ಕೆ ಊಟ ಮಾಡಿ ಬಂದೀವ್ರಿ. ಊಟ ಮಾಡಿ ಬಂದ್ರ? ಚೆನ್ನಾಗಿತ್ತ ಪಾರ್ಟಿ? ಜನ ಸೇರಿದ್ರು? ಅಂತ ಪಾರ್ಟಿಗೆಲ್ಲ ಹೋಗಿದ್ರ ನೀವು ಮುಂಚೆ? ಎಲ್ಲರಿಗೂ ಹೋಗಿಲ್ಲ, ಇದೇ ನೋಡಿ ಫಸ್ಟ್ ಪಾರ್ಟಿ. ಇದೇ ಫಸ್ಟ್ ಪಾರ್ಟಿ. ಹೆಂಗಿತ್ತು ಪಾರ್ಟಿ? ಚೆನ್ನಾಗಿತ್ತು ಬಿಡ್ರಿ. ಚೆನ್ನಾಗಿತ್ತಾ? ತುಂಬಾ ಜನ ಅಲ್ಲಿ ಎಲ್ಲರೂ ಮಾತಾಡ್ಸಿದ್ರು. ಎಲ್ಲರೂ ಫೋಟೋ ತಕೊಂಡ್ರು, ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಫಸ್ಟ್ ವಾದ್ ನಾನು ಪಾರ್ಟಿ. ಖುಷಿ ಅಲ್ವಾ ಅದೊಂದು? ಖುಷಿ ರೀ ಅದೊಂದು. ಅವ್ರ ಹತ್ರ ಎಲ್ಲ ಇಂಟರ್ವ್ಯೂ ಮಾಡಿದ್ದೆ ನಾನು ಮುಂಚೆ, ಅವ್ರ ಹತ್ರನು ಮಾತಾಡ್ಸಿದ್ದೆ. ಅವರೆಲ್ಲರೂ ಕೂಡ ಅವ್ರ ಬಗ್ಗೆ ಅವರೆಲ್ಲರೂ ನಿಮ್ ಬಗ್ಗೆ ಎಲ್ರು ಚೆನ್ನಾಗಿ ಹೇಳಿದ್ದಾರೆ. ನೀವು ಅಂದ್ರೆ ಎಲ್ರಿಗೂ ಇಷ್ಟ, ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಖುಷಿ. ಅದೇ ಬೇರೆಯವ್ರ ಬಗ್ಗೆ ಎಲ್ಲ ಹೇಳುವಾಗ ಅದಿಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನೀವ್ ನೋಡಿದ್ರೆ ಎಲ್ರು ಒಳ್ಳೆಯವರು ಅಂತಾನೆ ಹೇಳ್ತಿದ್ರು, ಬೇರೆ ಏನು ಹೇಳ್ತಿಲ್ಲ ನೋಡಿ. ಹೌದ್ರಿ, ನಮ್ಗೆ ಎಲ್ಲಾರು ಒಳ್ಳೆಯವ್ರು, ಮತ್ತೆ ಎಲ್ಲಾರು ಒಳ್ಳೆಯವ್ರು ಅಂತ ಹೇಳಿ ನಮ್ಗೆ ಒಳ್ಳೇದ್ ಮಾಡಿದ್ರೆ ಎಲ್ಲರೂ ನಮ್ಗೆ ಒಳ್ಳೆಯವ್ರೆ ಅಲ್ವಾ? ಕೆಟ್ಟದ್ ಹೆಂಗ್ ಹೇಳಕ್ ಬರ್ತದೆ? ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಹೇಳಕ್ ಬರ್ತದೆ. ನಮ್ಗೆ ಯಾರು ಕೆಟ್ಟದ್ದು ಮಾಡಿಲ್ಲ, ಎಲ್ಲರೂ ಚೆನ್ನಾಗೇ ಇರೋರು.
ಚೆನ್ನಾಗಿದ್ರೆ ಅದೇ ಖುಷಿ. ಅದೇ ಖುಷಿ. ಜೊತೆಗೆ ಇದಕ್ಕ ಜಗಳಕ್ಕೆ ಕ್ಷಮಿಕೆ ನಾ ಸುಮ್ಮನೆ ನೋಡಮ್ಮ ಜಗಳ ತಕ್ಕೋಬೇಕಾರೆ ನಾವು ಓದ್ತೀನಿ ಅಂದ್ರೆ ನೀವು ಹೋಗಮ್ಮ ಅನ್ನೋರು. ಇನ್ನೇನು ಜಗಳ ತಕ್ಕೋತೀರ ಅವ್ರ ಕಡೆ ಮುಂದಿದ್ದರ ಸಂಖ್ಯೆ ಹೋಗಮ್ಮ ನೀ ತಕೋ ಹೋಗನವ್ರು. ಈಗ ಒಂದು ಚಪಾತಿ ಇದೆ ಅನ್ಕೊಳ್ಳಿ, ಚಪಾತಿ ನಿಮ್ಗೆ ತಿನ್ಬೇಕು ಅಂತ ಅನಿಸ್ತು, ಚಪಾತಿ ನೀವು ಹೋಗಿ ಕೇಳ್ತೀರಾ ನಂಗೆ ಚಪಾತಿ ಬೇಕು ಅಂತ. ಯಾರಾದ್ರೂ ಬೇಡ ಮಲ್ಲಮ್ಮ ನಾನ್ ಹಿಂಗ್ ಚಪಾತಿ ಕೊಡಲ್ಲ ಅಂದ್ರೆ ಜಗಳ ಮಾಡ್ಬೋದು. ತಗೊಳ್ದು ಮಲ್ಲಮ್ಮ ಇನ್ನೊಂದ್ ತಗೊಳ್ಳಿ ಅಂದ್ರೆ ತಗೊಳ್ಳೋನವ್ರು, ಮಾಡ್ಕೊಡ್ತೀನಿ ಅನ್ನೋರು, ಹಾಲು ಕಾಸು ಕೊಡ್ತೀನಿ ಅನ್ನೋರು, ನೀರು ಕಾಸು ಕೊಡ್ತೀನಿ ಇದ್ದಲ್ಲಿಗೆ ತರಲಿ ಅಂತ ಕೇಳೋರು. ಯಾರು ಕೂಡ ಜಗಳ ತಕ್ಕೋಬೇಕು. ಗಿಲ್ಲಿ ಅಂದಾಗ ಏನ್ ತರ್ಲಿ ಮಲ್ಲಿ ಅಂತ, ನೀರು ತರ್ಲೆ ಕಾಸ್ಕೊಂಡ್ ತರ್ಲೆ ಹಾಲು ತರ್ಲೆ ಅಂತ ಕೇಳೋ ಗಿಲ್ಲಿ. ಮತ್ ಯಾರ ಜೊತೆ ಜಗಳ ಆಡೋಣ, ಯಾರ ಜೊತೆ ಜಗಳ ಆಡಮ್ ಹೇಳ್ರಿ. ಆದ್ರೂ ಹೊರಗಡೆ ಬಂದಾಗ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ತುಂಬಾ ಜನ ಮಲ್ಲಮ್ಮ ನೀವ್ ಜಗಳ ಏನಾದ್ರು ಆಡ್ತಿದ್ರೆ ಬಿಗ್ ಬಾಸ್ ಮನೇಲಿ ಉಳಿತಿದ್ರಿ ಅಂತ? ಎಲ್ಲ ತುಂಬಾ ಜನ ಅಂದ್ರಿ. ಏನ್ ಜಗಳ ನೋಡಿರಲ್ಲ ನೀವೇ, ಯಾರು ಕೂಡ ಜಗಳ ಆಡ್ಬೇಕು. ನಾನ್ ಸ್ವಲ್ಪ ಹಿಂಗ್ ಜಗಳ ಅಂತ ಹೋದ್ರೆ ಮಲ್ಲಮ್ಮ ಕೂತ್ಕೊಳ್ಳಿ ಮಲ್ಲಮ್ಮ ಅಂತ ಅಂದ್ಬಿಡ್ತಿದ್ವಿ. ಸಾರಿ ಅನ್ನೋರು. ಮತ್ ನೀವ್ ಹೇಳ್ಬೇಕಿತ್ತು. ಐಕಿ ಬಂದಿದ್ರ ಮಂಜು ಬಾಸಿನಿ, ಅವ್ರು ಬಂದಿರಲ್ಲ. ಮಂಜು ಭಾಷಿನಿ ಸಿಕ್ಕಿಲ್ಲ ನಮ್ ಮಾತಾಡಕ್ಕೆ. ಮಂಜು ಭಾಷಿನಿ, ಅಶ್ವಿನಿ, ಕಾಕ್ರೋಚ್ ಸುದಿ, ಅಶ್ವಿನಿ ಅಂತ ಇನ್ನೊಬ್ರು ಇದ್ರಲ್ಲ, ಇನ್ನೊಂದು ಹುಡುಗಿ ಜಂಟಿ ಆಗಿದ್ರಲ್ಲ, ಅವರೆಲ್ಲ ಸಿಕ್ಕಿಲ್ಲ ಮಾತಾಡಕ್ಕೆ. ಕಾಕ್ರೋಚ್ ಸುದಿ ಅವರು ಸಿಕ್ಕಿಲ್ಲ ನಮ್ಮ ಸಿಕ್ಕಿಲ್ಲ. ಇಲ್ಲ ಅವರೆಲ್ಲ ಬಿಸಿ ಇದಾರೆ ಅನ್ಸುತ್ತೆ. ಫೋನ್ ಮಾಡಿದ್ರೆ ಫೋನ್ ಮಾಡ್ದೆ, ಇಬ್ಬರಿಗೆ ಕೊಟ್ಟಿ ನಮ್ಮ ಇಂಟರ್ವ್ಯೂ ನಾನು ಕೊಡಕ್ ಆಗಿಲ್ಲ ಅಂತ ಹೇಳಿದ್ರ ಬಂದಿದ್ದ ಪಾರ್ಟಿಗೆ. ಹೌದಾ? ಅವರೆಲ್ಲ ಕೊಟ್ಟಿಲ್ಲ, ನೀವೆಲ್ಲ ಬಂದ್ರಲ್ಲ ಬಾರಿ ಖುಷಿ ಆಯ್ತು ನಮ್ಗೆ. ಅದೇ ಹೇಳ್ತಾರಿ, ನಾನು ಎರಡೇ ಸಲ ಕೊಟ್ಟಿ ನಮ್ಮ ಇಂಟ್ರಿ ಅಂತ ಹೇಳಿದಾರ. ಅದೇ ಹುಷಾರಿಲ್ಲ ಏನೋ ಅಂತಿದ್ರು ಹಂಗೆ. ಅದು ಹುಷಾರಿದ್ರು, ಮನೆ ಬಂದಾಗ ಹುಷಾರಿದ್ರು. ಹೌದಾ? ಪಾರ್ಟಿಗೆಲ್ಲ ಬಂದಿದ್ರಲ್ಲ, ಜಾಲಿ ಮಾಡಿದ್ರು. ಕರಿಬಸಪ್ಪ ಅವ್ನು ಇಬ್ರೇ ಬಂದಿದ್ರು. ಹೌದಾ? ಕರಿಬಸಪ್ಪ ಮನೆಗೆಲ್ಲ ಹೋಗಿದ್ವಿ ನಾವು. ಹೋಗಿದ್ರೆ? ಅವ್ರ ಮನೆಗೆ ಹೋಗಿ. ಎಲ್ರಿ ಅವ್ರ ಮನೆ? ಎಲ್ಲಿ ಎಲ್ಲೋ ಇದೆ, ನಾವ್ ಮನೆಗೆ ಹೋಗಿದ್ವಿ ಅವ್ರದ್ದು. ಮನೇಲೆ ವಿಡಿಯೋ ಮಾಡಿದ್ವಿ ನಾವು. ಈಗ ಬಿಗ್ ಬಾಸ್ ಮನೇಲಿ 1 ತಿಂಗಳಿದ್ರಿ ನೀವು. ಬಿಗ್ ಬಾಸ್ ಮನೆಯ ಇತಿಹಾಸದಲ್ಲೇ ಇರ್ಲಿಲ್ಲ ಅಷ್ಟು ಚೆನ್ನಾಗಿ ಯಾರನ್ನಾದ್ರೂ ಮನೆಯಿಂದ ಹೊರಗಡೆ ಕಳ್ಸ್ಕೊಡೋದು ಅಂದ್ರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಖುಷಿ ಜನರಿಗೆಲ್ಲರಿಗೆ, ಇಡೀ ಕರ್ನಾಟಕ ಅದೊಂದು ಖುಷಿ ಆಗ್ಬಿಟ್ಟದ ನೋಡಿ ಅಲ್ವಾ. 12 ಸೀಸನ್ದಲ್ಲಿ ಯಾರಿಗೆ ಕಳ್ಸಿಲ್ ಮಲ್ಲಮ್ಮ ನಿನ್ಗೆ ಚಂದ ಮಾಡಿ ಕಳ್ಸಿದ್ರಂತ, ಅದೇ ಒಂದು ಖುಷಿ ನೋಡ್ರಿ. ಹೆಂಗನ್ಸ್ ಅವರೇ ಗಾಬರಿ ಆದ್ರಿ. ಅಶ್ವಿನ್ ಮೇಡಮ್ ಅದು ಎಲ್ಲ ಅಲ್ಲಿ ಎಲ್ಲರೂ ಇದ್ರು. ಹೌದು. ಓ ಮಲ್ಲಮ್ಮ ಇದ್ರಂಗೆ ಯಾರಿಗೂ ಮಾಡಿಲ್ಲ, ನಿನ್ಗೆ ಹೆಂಗ್ ಮಾಡಿ ಅಲ್ಲಿ ಬಂದಿನ ಜರ ಖುಷಿ ಆಯ್ತ್ರಿ. ಖುಷಿ ನಿಜ. ಯಾಕಂದ್ರೆ ನಿಮ್ಗೆ ಹೆಂಗ ಅನ್ಸ್ತು? ಹಿಂಗೆಲ್ಲ ಅಂತಿದ್ರಿ ನೋಡೋವಾಗ ನಿಮ್ಗೆ ಏನ್ ಖುಷಿ ಆಯ್ತ್ರಿ. ಖುಷಿ ಆಯ್ತಾ? ಸುದೀಪ್ ಸರ್ ಏನ್ ಹೇಳಿದ್ರಿ ಆಮೇಲೆ ಬಂದು? ಒಂದೇನು ಖುಷಿ ಆಯ್ತ್ರಿ, ನಮ್ಗೆ ಚೆನ್ನಾಗಿ ಮಾಡಿ ಕಳ್ಸಿದ್ದಕ್ಕ ಅಂತ ಹೇಳಿದೆ. ಚಂದ. ಮತ್ತೆ ನಿಮ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಒಂದು ಪ್ರೆಸ್ ಮೀಟ್ ತರ ಮಾಡಿದ್ರು, ನೆನ್ಪಿದ್ಯಾ? ಆಂಕರ್ ಪ್ರೆಸ್ ಮೀಟ್, ಅದೇ ಕ್ವಶನ್ ಕೇಳೋದು. ಈ ಕಡೆ ಎಲ್ಲ ತುಂಬಾ ಜನ ಕುತ್ಕೊಂಡು, ನೀವಲ್ಲಿ ಮೈಕ್ ಎಲ್ಲ ಇಟ್ಟಿರ್ತಾರೆ, ಅಲ್ಲಿ ನೀವು ಹೇಳ್ಬೇಕು ಆನ್ಸರ್. ನೆನ್ಪಿದ್ಯಾ? ಅವಾಗ ಒಂದು ವಿಡಿಯೋ ನೋಡಿದ್ವಿ ನಾವು.